ನಿಖಿಲ್ ಕುಮಾರಸ್ವಾಮಿ ಫೈನಲ್ ಆಗಿ ನಾನು ರಾಮನಗರದಲ್ಲೇ ಸ್ಪರ್ಧೆಯನ್ನ ಮಾಡ್ತೇನೆ ಅನ್ನೋ ತೀರ್ಮಾನವನ್ನು ಯಾವಾಗ ತಗೊಂಡ್ರು ಆ ಕೂಡಲೇ ಮತ್ತೊಂದು ಅಚ್ಚರಿಯ ಸೋಲನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನೀಡಲಿಕ್ಕೆ ಕಾಂಗ್ರೆಸ್ ತಯಾರಿಯನ್ನು ನಡೆಸಿದೆ. ಡಿ.ಕೆ. ಸಹೋದರರು ತಯಾರಿಯನ್ನು ನಡೆಸಿದ್ದಾರೆ. ಈಗ ನೋಡಿ, ಮೊದಲು ರಾಮನಗರದಲ್ಲಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧೆಯನ್ನ ಮಾಡಿದ ನಂತರ ಅಲ್ಲಿ ಹೀನಾಯವಾಗಿ ಸೋಲುಂಟು. ಸುಮಲತಾ ವಿರುದ್ಧ ಹೀನಾಯವಾಗಿ ಸೋಲುಂಟು. ಸುಮಲತಾ ವಿರುದ್ಧ ಸೋತ ನಂತರ ಅಲ್ಲಿ ನಿಲ್ಲೇ ಇಲ್ಲ. ಸೋತ ತಕ್ಷಣ ಮಂಡ್ಯದಿಂದ ಓಟ ರಾಮನಗರಕ್ಕೆ ಬಂದು ನಿಖಿಲ್ ಕುಮಾರಸ್ವಾಮಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತ ನಂತರ ರಾಮನಗರದ ಕಡೆಗೆ ತಲೆ ಹಾಕ್ಲಿಲ್ಲ. ಮತ್ತೆ ರಾಮನಗರ ಮರ್ತಾಯ್ತು. ಹಾಗೆ ಚನ್ನಪಟ್ಟಣದ ಕಡೆ ತಿರುಗಿದ್ರು. ಚನ್ನಪಟ್ಟಣಕ್ಕೆ ಬಂದ್ರು. ಚನ್ನಪಟ್ಟಣದ ಶಾಶ್ವತವಾಗಿ ನಿಂತರ ಇಲ್ಲ. ಚುನಾವಣೆ ಮುಗಿಯೋವರೆಗೂ ಕೂಡ ಚನ್ನಪಟ್ಟಣ ನನ್ನ ಕರ್ಮಭೂಮಿ ಅಂತ ಓಡಾಡಿದ್ರು. ನಾನು ಗೆಲ್ಲಿ ಸೋಲ್ಲಿ ಚನ್ನಪಟ್ಟಣದಲ್ಲೇ ಇರ್ತೇನೆ ಇನ್ನ ಅಂತ. ಪಾಪ ಕಾರ್ಯಕರ್ತರು ಕೂಡ ನೀವು ಕುಮಾರಣ್ಣ ಹೋದ್ರು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಂದ್ಬಿಡ್ತಾರೆ, ನಮಗೆ ಸಮಸ್ಯೆ ಇಲ್ಲ ಚನ್ನಪಟ್ಟಣದಲ್ಲಿ, ಈ ಸರಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಬಿಡೋಣ ಅನ್ನೋ ತೀರ್ಮಾನವನ್ನು ಕೈಗೊಂಡ್ರು. ಯಾವಾಗ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಸುತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಡೀ JDS ಕಾರ್ಯಕರ್ತರ ಕಡೆದು ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಇದ್ಬಿಡ್ತಾರೆ ಅಂತ. ಆದರೆ ಚುನಾವಣೆ ಫಲಿತಾಂಶ ಬಂದ ನಂತರ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಚನ್ನಪಟ್ಟಣದ ಕಡೆಗೆ ತಲೆ ಹಾಕಲಿಲ್ಲ. ಅಲ್ಲೂ ಕೂಡ ಏನಾಗಿ ಸೋತ ನಂತರ ವಾಪಸ್ ನಾನು ಹಾಸನದಲ್ಲಿ ನಿಲ್ತೀನಿ, ನಾನು ಬೇರೆ ಬೇರೆ ಕ್ಷೇತ್ರಗಳನ್ನೆಲ್ಲ ಸಮೀಕ್ಷೆ ಮಾಡ್ಕೊಂಡು ಬಂದರು ಮೀಡಿಯಾದವರು. ಅಲ್ಲಿ ನಿಲ್ತಾರೆ ಇವರು, RR ನಗರದಲ್ಲಿ ನಿಲ್ತಾರೆ, ಹಾಸನಕ್ಕೆ ಬರ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ ಅಂತ. ಇಲ್ಲ, ನಾನು ರಾಮನಗರವೇ ನನ್ನ ಕರ್ಮಭೂಮಿ, ನಾನು ರಾಮನಗರದಲ್ಲೇ ನಿಲ್ತೇನೆ ಅನ್ನೋ ತೀರ್ಮಾನವನ್ನು ಕೈಗೊಂಡ್ರು. ಜೊತೆಗೆ ರಾಜಕೀಯ ಪುನರ್ಜನ್ಮವನ್ನು ನೀಡಿದ್ದು ಕೂಡ ರಾಮನಗರ. ಈ ದೇವೇಗೌಡರ ಫ್ಯಾಮಿಲಿ ಇದೆಯಲ್ಲ, ದೇವೇಗೌಡರ ಫ್ಯಾಮಿಲಿಗೆ ಒಂದು ರಾಜಕೀಯ ಪುನರ್ಜನ್ಮವನ್ನು ನೀಡಿದಂಥ ಒಂದು ಕ್ಷೇತ್ರ ಇದ್ರೆ ಅದು ರಾಮನಗರ. ಸೊ ಹಾಗಾಗಿ ಅಲ್ಲಿ ದೇವೇಗೌಡರ ರಾಜಕಾರಣ ಮುಗಿದೋಯ್ತು ಅನ್ಬೇಕಾದ್ರೆ ರಾಮನಗರ ಜನತೆ ಅಲ್ಲಿ ಗೆಲ್ಲಿಸಿ ಮತ್ತೊಮ್ಮೆ ರಾಜಕೀಯ ಪುನರ್ಜನ್ಮವನ್ನು JDSಗೆ ನೀಡಿದ್ರು. ನಂತರ ಕುಮಾರಸ್ವಾಮಿಗೂ ಕೂಡ ಅದೇ ರೀತಿಯಲ್ಲಿ ರಾಜಕೀಯವಾಗಿ ಬೆಳೀಲಿಕ್ಕೆ ಕಾರಣವಾಗಿದ್ದು ರಾಮನಗರ. ಆ ಕಾರಣಕ್ಕೆ ಈಗ ಅವರ ಮನೆಯವರು ತೀರ್ಮಾನ ಮಾಡಿರ್ತಕ್ಕಂಥ ಇದೇನೆಂದ್ರೆ, ಯಾವುದೇ ಕಾರಣಕ್ಕೂ ರಾಮನಗರವನ್ನು ಕೈ ಬಿಡುವಂತಿಲ್ಲ. ರಾಮನಗರ ನಮ್ಮ ಕೈ ಹಿಡಿಯುತ್ತೆ, ಖಂಡಿತವಾಗಲೂ ಮುಂದಿನ ಬಾರಿ ನಿಖಿಲ್ ಕುಮಾರಸ್ವಾಮಿ ಅಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಫಿಕ್ಸ್ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಪುನಃ ರಾಮನಗರವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೂ ಒಂದು ಕಾರಣ ಇದೆ. 2023 ಚುನಾವಣೆಯಲ್ಲಿ 10,100 ಮತಗಳ ಅಂತರದಿಂದ ಸೋಲನ್ನ ಕಂಡವರು ನಿಖಿಲ್ ಕುಮಾರಸ್ವಾಮಿ. 2023ರಲ್ಲಿ ಇಕ್ಬಾಲ್ ಹುಸೇನ್ ವಿರುದ್ಧ 10,100 ಮತಗಳ ಅಂತರದಿಂದ ಸೋಲ್ತಾರೆ. ಹಾಗಾಗಿ BJP 12,000 ಮತಗಳನ್ನು ಪಡೆದಿರುತ್ತೆ. ಆ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ. ಈ ಬಾರಿ BJP JDS ಒಂದಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ನಾನು ಸುಲಭವಾಗಿ ಗೆಲ್ತೇನೆ ಅನ್ನೋ ತೀರ್ಮಾನವನ್ನ ನಿಖಿಲ್ ಕುಮಾರಸ್ವಾಮಿ ಮಾಡಿದ್ರು. ಸೊ ಆ ಕಾರಣಕ್ಕೆ BJP ಓಟು ಪ್ಲಸ್ JDS ಓಟು ಎರಡೂ ಸೇರ್ಕೊಂಡ್ರೆ ನಾನು ಗೆದ್ದೋಗ್ತೀನಿ ಅನ್ನೋ ತೀರ್ಮಾನವನ್ನ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ರಾಮನಗರದಿಂದನೇ ಸ್ಪರ್ಧೆ 2028 ಚುನಾವಣೆಗೆ ರಾಮನಗರನೇ ನನ್ನ ಅಂತಿಮ ಕ್ಷೇತ್ರ ಅನ್ನೋ ಥರದಲ್ಲಿ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಲೇಬೇಕು ಅನ್ನೋ ಪಣವನ್ನು ತೊಟ್ಟಿರ್ತಕ್ಕಂಥ, ಜೊತೆಗೆ ಏನು ಅವರ D.K. ಸುರೇಶ್ ಸೋತ್ರು ಅಲ್ಲಿ, ಅದಕ್ಕೆ ಕೌಂಟರ್ ಆಗಿ ನಿಖಿಲ್ ಕುಮಾರಸ್ವಾಮಿಯನ್ನು ಯಾವುದೇ ಕಾರಣಕ್ಕೂ ಗೆಲ್ಲ ಬಿಡಬಾರ್ದು ಅನ್ನೋ ತೀರ್ಮಾನವನ್ನ D.K. ಬ್ರದರ್ಸ್ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ಕಾರಣಕ್ಕೆ ಈಗ ರಾಮನಗರಕ್ಕೆ ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಕ್ಕೆ ತಯಾರಿಯನ್ನು ನಡೆಸ್ತಿದ್ದಾರೆ. ಅಂದರೆ 2028 ಚುನಾವಣೆ ಆದರೂ ಕೂಡ 2 ವರ್ಷ ಮೊದಲೇ ಅದಕ್ಕೆ ತಯಾರಿ ನಡೀತಾ ಇದೆ. 2026ರಲ್ಲೇ ರಾಮನಗರ ಕ್ಷೇತ್ರಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಡಿ.ಕೆ. ಬ್ರದರ್ಸ್ ರಾಮನಗರದಲ್ಲಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಸೊ ಯಾರೋ ಅಚ್ಚರಿಯ ಕ್ಯಾಂಡಿಡೇಟ್ ಅಂದ್ರೆ D.K. ಸುರೇಶ್ ಅವರನ್ನ ಕಣಕ್ಕಿಳಿಸಲಿಕ್ಕೆ ತಯಾರಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸಲೇಬೇಕು, ಜೊತೆಗೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿಯನ್ನು ಕೊಡಬೇಕು. D.K. ಸುರೇಶ್ ಕೇಂದ್ರ ಸೆಂಟ್ರಲ್ ಪಾಲಿಟಿಕ್ಸ್ಗಿಂತ ಸ್ಟೇಟ್ ಪಾಲಿಟಿಕ್ಸ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಅವರು ವಿಧಾನಸೌಧಕ್ಕೆ ಬರಲಿಕ್ಕೆ ತಯಾರಿಯನ್ನು ನಡೆಸ್ತಿದ್ದಾರೆ ಅನ್ನೋ ವಿಚಾರಗಳು ಕೇಳ್ಬರ್ತಾ ಇದ್ದಾವೆ ವೀಕ್ಷಕರೇ. ಬಹುತೇಕ ಮುಂದಿನ ಚುನಾವಣೆ ರಾಮನಗರದಿಂದ D.K. ಸುರೇಶ್ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಏನಾದರೂ ಮಾಡಿ ನಾನು ಇಕ್ಬಾಲ್ ಹುಸೇನ್ ವಿರುದ್ಧ ನೆಕ್ಸ್ಟ್ ಗೆದ್ಬಿಡ್ತೀನಿ ಅಂತಿದ್ದಂತೆ ನಿಖಿಲ್ ಕುಮಾರಸ್ವಾಮಿಗೆ ನಿಜವಾಗ್ಲೂ ಅಚ್ಚರಿಯಾಗಿ ಕೌಂಟರ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅಲ್ಲಿಗೆ D.K. ಸುರೇಶ್ ಅವ್ರನ್ನ ನಿಲ್ಲಿಸುವ ಮುಖಾಂತರ ಮತ್ತೊಮ್ಮೆ
ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸುವಂತ ತಯಾರಿಯನ್ನು ನಡೆಸ್ತಿದ್ದಾರೆ. ಸೊ ಹಾಗಾದ್ರೆ ಡಿ ಕೆ ಸುರೇಶ್ ಗೆದ್ದು ಬಿಡ್ತಾರೆ ಈಸಿಯಾಗಿ ಗೆಲ್ತಾರೋ ಇಲ್ವೋ, ಆದರೆ ನಿಖಿಲ್ ಕುಮಾರಸ್ವಾಮಿಗೆ ಅಷ್ಟು ಈಸಿಯಾಗಿ ಕ್ಷೇತ್ರವನ್ನ ಬಿಟ್ಕೊಡಲ್ಲ. ಅಷ್ಟು ಈಸಿಯಾಗಿ ರಾಮನಗರದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಗೆಲುವು ಅಷ್ಟು ಸುಲಭ ಇಲ್ಲ ಅಂತ ಹೇಳ್ತಿದ್ದಾರೆ. ಗೆಲ್ಲದು ಸೋಲದು ರಿಸಲ್ಟ್ ಬರೋದು ಏನು ಚುನಾವಣೆ ಆದ ನಂತರ. ಆದರೆ ನಿಖಿಲ್ ಕುಮಾರಸ್ವಾಮಿ ಆರಾಮಾಗಿ ಚುನಾವಣೆಯನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಜೆಡಿಎಸ್ ಒಂದಾಗಿ ನಿಖರವಾಗಿ ಒಂದಾಗಿ ಚುನಾವಣೆಯನ್ನ ಮಾಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಫೈಟ್ ಕೊಡ್ಬೋದು. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಖಿಲ್ ಕುಮಾರಸ್ವಾಮಿ ಗೆಲುವು ಅಷ್ಟು ಸುಲಭ ಇಲ್ಲ. ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲುವು ಅಷ್ಟು ಸುಲಭ ಇಲ್ಲ. ಜೊತೆಗೆ ಡಿ ಕೆ ಸುರೇಶ್ ಸ್ಪರ್ಧೆಯನ್ನು ಮಾಡಿದ್ರೆ, ಅದೇ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಮಾಡಿದ್ರೆ ಅದು ಬೇರೆ ಆಗ್ತದೆ ಚುನಾವಣೆ. ಕುಮಾರಸ್ವಾಮಿಯೇ ಬಂದು ರಾಮನಗರದಲ್ಲಿ ಸ್ಪರ್ಧೆಯನ್ನು ಮಾಡಿದ್ರೆ ಅದು ಬೇರೆ ಆಗುತ್ತೆ ಚುನಾವಣೆ. ಅದೇ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಸುರೇಶ್ ಅಂದಾಗ ಜನ ಡಿ ಕೆ ಸುರೇಶ್ ಪರವಾಗಿ ಹೆಚ್ಚು ಒಲವನ್ನು ತೋರಿಸ್ತಾರೆ ಅಂತ ಅನ್ಸುತ್ತೆ. ಯಾಕೆ ನೋಡಿ, ಈಗ ಚನ್ನಪಟ್ಟಣದಲ್ಲಿ ಅದೇ ಸಿ ಪಿ ಯೋಗೇಶ್ವರ ವಿರುದ್ಧ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಮಾಡಿದ್ರೆ ಸುಲಭವಾಯ್ತಾ ಇತ್ತು ಬಿಜೆಪಿ ಮತ್ತು ಜೆಡಿಎಸ್ಗೆ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನು ಮಾಡಿದ್ರೆ ಚುನಾವಣೆ ಸುಲಭ ಆಗ್ತಾ ಇತ್ತು. ಅದೇ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಮಾಡಿದಾಗ ಅದು ನಿಖಿಲ್ ಕುಮಾರಸ್ವಾಮಿ ಗೆಲುವು ಪಡ್ಕೊಳ್ತಕ್ಕಂಥದ್ದು ಅಷ್ಟು ಸುಲಭ ಇರಲಿಲ್ಲ. ಸುಲಭ ಆಗಲಿಲ್ಲ, ಸುಲಭ ಗೆಲ್ಲೂ ಇಲ್ಲ. ಯೋಗೇಶ್ವರ್ ಈಸಿಯಾಗಿ ಗೆದ್ದೋದ್ರು ಅಲ್ಲಿ. ಅದೇ ರೀತಿ ಯಾವುದೇ ಕ್ಷೇತ್ರಕ್ಕೆ ಹೋದಾಗಿ ನಿಖಿಲ್ ಕುಮಾರಸ್ವಾಮಿ ಏನಾಗ್ತದೆ ಅಂದರೆ, ಒಂದು ನೋಡಪ್ಪ ಅಪ್ಪ ಬಿಟ್ಟ ಮಗ ಬಂದ, ಮಗ ಬಿಟ್ಟ ಮೊಮ್ಮಗ ಬಂದ. ದೇವೇಗೌಡರು ಬಿಟ್ಟರು ಆ ಕ್ಷೇತ್ರವನ್ನ, ಕುಮಾರಸ್ವಾಮಿ ಬಂದರು. ಕುಮಾರಸ್ವಾಮಿ ಬಿಟ್ಟರು, ನಿಖಿಲ್ ಕುಮಾರಸ್ವಾಮಿ ಹೋದ್ರು. ಬೇರೆ ಯಾರಿಲ್ವಾ? ಬೇರೆ ಯಾರಿಗೂ ಟಿಕೆಟ್ ಕೊಡಬಾರ್ದಾ? ಬಡವ್ರ ಮಕ್ಕಳು ಬೆಳಿಬಾರ್ದಾ? ಈ ಎಲ್ಲ ವಿಚಾರಗಳು ಚುನಾವಣೆ ಹೊತ್ತಿಗೆ ಚರ್ಚೆಗೆ ಬರ್ತವೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಶಾಶ್ವತವಾಗಿ ರಾಮನಗರದಲ್ಲಿ ಇರ್ತಾರಾ, ಅಥವಾ ಈ ಚುನಾವಣೆಯನ್ನು ಸೋತ್ರೆ ಮತ್ತೆ ಹಾಸನನೋ ಅಥವಾ ಮತ್ತಿನ್ನೊಂದು ಯಾವ್ದಾದ್ರು ಕ್ಷೇತ್ರವನ್ನು ಹುಡುಕೊಂಡು ಹೋಗ್ತಾರಾ? ಈ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ವೀಕ್ಷಕರೇ. ಸೊ ಒಟ್ಟಾರೆಯಾಗಿ ರಾಮನಗರವನ್ನ ನಾವು ಸುಲಭವಾಗಿ ಗೆಲ್ಬಹುದು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಅನ್ನೋ ಅಂತ ಕಾನ್ಸೆಪ್ಟ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ನಾನು ರಾಮನಗರದಲ್ಲೇ ಸ್ಪರ್ಧೆಯನ್ನು ಮಾಡ್ತೀನಿ ಅಂತಿದ್ರೆ ಅದು ಅಷ್ಟು ಸುಲಭ ಇಲ್ಲ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಅವ್ರಿಗೆ ಕೌಂಟರ್ ಕೊಡ್ಲಿಕ್ಕೆ ಡಿ ಕೆ ಸುರೇಶ್ ಅವ್ರನ್ನ ಅಲ್ಲಿ ನಿಲ್ಲಿಸಲಿಕ್ಕೆ ತಯಾರಿಯನ್ನು ನಡೆಸ್ತಿದೆ ಅಂತ ಹೇಳಲಾಗ್ತದೆ ವೀಕ್ಷಕರೇ. ಸೊ ಒಂದು ವೇಳೆ ಸುರೇಶ್ ಮತ್ತೆ ಡಿ ಕೆ ಸುರೇಶ್ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಮಾಡಿದ್ರೆ ಈ ಕ್ಷೇತ್ರದಲ್ಲಿ ಯಾರು ಗೆಲ್ಬಹುದು? ರಾಮನಗರ ಕುಮಾರಸ್ವಾಮಿ ಮತ್ತು JDSನ ಒಂದು ರೀತಿ ಭದ್ರಕೋಟೆ. ಆ ಕೋಟೆಯನ್ನು ಮತ್ತೊಮ್ಮೆ ಭೇದಿಸಿ ಕಾಂಗ್ರೆಸ್ ಜಯಶಾಲಿ ಆಗುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.